ಇಷ್ಟೊತ್ತಿಗೆ ಆಲ್ರೆಡಿ ಹೋಗಿರ್ತಾರಲ್ವಾ. ಇವಾಗ ಕಾಲ್ ಮಾಡಿ ಯುಕ್ತನ ಹತ್ರ ಕ್ಲಿಯರಾಗಿ ಮಾತಾಡಿ ಅವಳನ್ನ ಕನ್ವಿನ್ಸ್ ಮಾಡಿಬಿಡ್ಬೇಕು. ಮೊದಲೇ ಜಾಸ್ತಿ ಟೈಮ್ ಇಲ್ಲ, ಹೇಗಾದರೂ ಮಾಡಿ ಅವಳ ಮನಸ್ಸನ್ನು ಬದಲಾಯಿಸ್ಬಿಡ್ಬೇಕು. ತುಂಬ ಸಮಾಧಾನವಾಗಿ ಮಾತಾಡು, ಅವಳ ಮೇಲೆ ಕೋಪ ಮಾಡ್ಕೊಳ್ಳೇ ಬೇಡ. ಈಗ ನಾವು ಸಮಾಧಾನದಿಂದ ಮಾತಾಡಿದ್ರೆ ಮಾತ್ರ ಅವಳನ್ನು ಕನ್ವಿನ್ಸ್ ಮಾಡೋಕ್ಕಾಗೋದು. ಯಾಕಂದರೆ ಈಗ ಆಲ್ರೆಡಿ ಅವಳ ಮನಸ್ಸು ಒಡೆದೋಗಿರುತ್ತೆ. ನಾವೇನಾದರೂ ಸಿಟ್ಟಿಂದ ಮಾತಾಡಿದ್ರೆ ಕೆಲಸ ಎಲ್ಲ ಹಾಳಾಗ್ಬಿಡುತ್ತೆ. ಒಂದು ಕೆಲಸ ಮಾಡು, ಅವಳ ರೂಮಿಗೆ ಹೋಗು, ನೀನು ಇಯರ್ಪಾಡ್ಸ್ ಹಾಕ್ಕೊಂಡಿರು. ನಾನು ಹೇಗೆ ಹೇಳ್ತೀನೋ ನೀನು ಅವಳ ಹತ್ರ ಹಾಗೆ ಮಾತಾಡು. ಈಗೇನು ನಾನು ನಿನ್ನ ಮಾತು ಕೇಳ್ಬೇಕಾ? ಅಯ್ಯೋ, ಕೇಳಲಿಲ್ಲ ಅಂದರೆ ಹೋಗಯ್ಯ. ನಿನ್ನ ತಂಗಿ ಹತ್ರ ನೀನು ಹೇಗಾದರೂ ಮಾತಾಡ್ಕೊ. ಏನೋ ಹೋಗ್ಲಿ ಪಾಪ ಅಂತ ಸಹಾಯ ಮಾಡಕ್ಕೆ ಬಂದರೆ ಓವರ್ ಆಗಾಡ್ತೀಯಾ? ಹ್ಞೂ ಆಯಿತು, ಹೇಳು. ಸರಿ, ಇವಾಗ ನೀನು ನಿನ್ನ ತಂಗಿ ರೂಮ್ಗೆ ಇಯರ್ಬಡ್ಸ್ ಹಾಕೊಂಡು ಹೋಗು. ಒಂದು ನಿಮಿಷ. ಕೂತ್ ಕೂತ್. ಹೇಗಿದೆಯಾ ಪುಟ್ಟ? ಟ್ಯಾಬ್ಲೆಟ್ಸು ಸಪ್ಲಿಮೆಂಟ್ಸ್ ಎಲ್ಲ ತಗೋತಾ ಇದೆಯಾ? ಈ ಟೈಮಲ್ಲಿ ಅದು ತುಂಬ ಮುಖ್ಯ. ಹ್ಞೂ ಅಣ್ಣ. ಮತ್ತು ಹುಡುಗನ ಜೊತೆ ಮಾತಾಡ್ತೀಯಾ? ಇಲ್ಲ ಅಣ್ಣ, ಮಾತಾಡೋದಕ್ಕೆ ಧೈರ್ಯನೇ ಸಾಲ್ತಿಲ್ಲ. ನಂಗೇನು ಮಾಡೋದು ಅಂತಲೇ ಗೊತ್ತಾಗ್ತಿಲ್ಲ. ಇಟ್ಸ್ ಓಕೆ, ಜಾಸ್ತಿ ತಲೆ ಕೆಡಿಸ್ಕೊಬೇಡ. ಮದುವೆ ವಿಚಾರ ಏನೋ ಮಾಡೋದ್ರಾಯ್ತು, ಡೋಂಟ್ ವರಿ. ಬಟ್ ಮಗು ಬಗ್ಗೆ ಏನು ಯೋಚನೆ ಮಾಡಿದೆ? ಅದ್ರ ಭವಿಷ್ಯದ ಬಗ್ಗೆ ಏನು ಯೋಚನೆ ಮಾಡಿದೆ? ಇನ್ನೂ ಪ್ರಪಂಚನೇ ನೋಡದೇ ಇರೋ ಜೀವದ ಬಗ್ಗೆನೂ ನಾವು ಯೋಚನೆ ಮಾಡಬೇಕಲ್ವಾ? ಅದು ಅಣ್ಣ, ನನಗೆ ಈ ಮಗು ಬೇಡ ಅನ್ನಿಸ್ತಿದೆ ಅಣ್ಣ. ಇದನ್ನ ತೆಗ್ಸೋದೇ ಒಳ್ಳೇದು. ವಾಟ್? ಏನು ಮಾತಾಡ್ತಾ ಇದ್ಯಾ? ನಿಂತಿದ್ಯಾ? ನಿನ್ಗೆ ಏನು ತಮಾಷೆ ಮಾಡ್ತಿದ್ಯಾ? ಮಗು ತೆಗಿಸ್ಬೇಕಾ ನೀನು? ನೋ 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 ನೋ, ಇವ ಪ್ಲೀಸ್ ಪ್ಲೀಸ್, ಕೋಪ ಮಾಡ್ಕೋಬೇಡ, ಸಮಾಧಾನವಾಗಿರು. ನಿನ್ನ ಕೋಪನ ಎಲ್ಲರಿಂದನೂ ಹ್ಯಾಂಡಲ್ ಮಾಡೋಕ್ಕಾಗಲ್ಲ. ಆ್ಯಂಡ್ ಇವಾಗ ಕೋಪ ಮಾಡ್ಕೊಳ್ಳೋ ಟೈಮು ಅಲ್ವೇ ಅಲ್ಲ. ಸಿಟ್ಟಿಂದ ಆಗದೆ ಇರೋ ಎಷ್ಟೋ ಕೆಲಸಗಳು ಸಮಾಧಾನದಿಂದ ಆಗುತ್ತೆ. ಒಂದು ಕೆಲಸ ಮಾಡು, ನಿನ್ನ ತಂಗಿನ ಸಮಾಧಾನವಾಗಿ ಕೂರಿಸ್ಕೊ. ಅವಳು ತಲೆ ಸವರು, ಅವಳಿಗೆಲ್ಲಾನು ಸಮಾಧಾನದಿಂದನೇ ಅರ್ಥ ಮಾಡಿಸು. ಸಾರಿ ಐಮ್ ರಿಯಲಿ ಸಾರಿ. ನಾನು ಹೇಳಿದ್ದು ಹಾಗಲ್ಲ.